ಬೀದಿ ನಾಯಿಯನ್ನ ಬೇಟೆಯಾಡಿ ಹುಲಿ ಎಳೆದೊಯ್ಯುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದ್ದು, ಸಫಾರಿಗೆ ತೆರಳಿದ ಪ್ರವಾಸಿಗರು ಸನಿಹದಲ್ಲೇ ಬೇಟೆ ದೃಶ್ಯವನ್ನ ನೋಡಿ ಪುಳಕಿತರಾಗಿದ್ದಾರೆ. ಆದರೆ ಬೀದಿ ನಾಯಿ ಕಾಡಿನೊಳಗೆ ಪ್ರವೇಶಿಸಿದ್ದಾದ್ರೂ ಹೇಗೆ ಎಂದು ಪ್ರತ್ಯಕ್ಷದರ್ಶಿಗಳು ಆಶ್ಚರ್ಯಚಕಿತರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಸಫಾರಿಗೆ ತೆರಳಿದವರಿಗೆ ಈ ದೃಶ್ಯ ಕಾಣಸಿಕ್ಕಿದೆ. ಹುಲಿಯ ಬೇಟೆಯಾಡಿ ಎಳೆದೊಯ್ಯುತ್ತಿರುವ ದೃಶ್ಯವನ್ನ ಸಫಾರಿಗೆ ತೆರಳಿದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೂಕ್ಷ್ಮವಾಗಿ ಗಮನಿಸಿದ ಬಳಿಕ ಅದು ಬೀದಿ ನಾಯಿ ಎಂದು ಖಾತರಿಯಾಗಿದೆ. ಆದರೆ ಕಾಡಿನ ಒಳಗೆ ಬೀದಿ ನಾಯಿ ಪ್ರವೇಶಿಸಿದ್ದಾದ್ರೂ ಹೀಗೆ ಎಂದು ಆಶ್ಚರ್ಯಗೊಂಡಿದ್ದಾರೆ. ಕಾಡಂಚಿನ ಗ್ರಾಮದ ನಾಯಿಗಳು ಒಮ್ಮೊಮ್ಮೆ ಆಹಾರವನ್ನರಿಸಿ ಕಾಡಿನೊಳಗೆ ಪ್ರವೇಶ ಮಾಡುತ್ತವೆ ಎಂದು ಹೇಳಲಾಗುತ್ತದೆ. ಬೀದಿ ನಾಯಿಯನ್ನ ಬೇಟೆಯಾಡಿ ಹುಲಿ ಎಳೆದೊಯ್ಯುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದ್ದು, ಸಫಾರಿಗೆ ತೆರಳಿದ ಪ್ರವಾಸಿಗರು ಸನಿಹದಲ್ಲೇ ಬೇಟೆ ದೃಶ್ಯವನ್ನ ನೋಡಿ ಪುಳಕಿತರಾಗಿದ್ದಾರೆ. ಆದರೆ ಬೀದಿ ನಾಯಿ ಕಾಡಿನೊಳಗೆ ಪ್ರವೇಶಿಸಿದ್ದಾದ್ರೂ ಹೇಗೆ ಎಂದು ಪ್ರತ್ಯಕ್ಷದರ್ಶಿಗಳು ಆಶ್ಚರ್ಯಚಕಿತರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಸಫಾರಿಗೆ ತೆರಳಿದವರಿಗೆ ಈ ದೃಶ್ಯ ಕಾಣಸಿಕ್ಕಿದೆ. ಹುಲಿಯ ಬೇಟೆಯಾಡಿ ಎಳೆದೊಯ್ಯುತ್ತಿರುವ ದೃಶ್ಯವನ್ನ ಸಫಾರಿಗೆ ತೆರಳಿದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೂಕ್ಷ್ಮವಾಗಿ ಗಮನಿಸಿದ ಬಳಿಕ ಅದು ಬೀದಿ ನಾಯಿ ಎಂದು ಖಾತರಿಯಾಗಿದೆ. ಆದರೆ ಕಾಡಿನ ಒಳಗೆ ಬೀದಿ ನಾಯಿ ಪ್ರವೇಶಿಸಿದ್ದಾದ್ರೂ ಹೀಗೆ ಎಂದು ಆಶ್ಚರ್ಯಗೊಂಡಿದ್ದಾರೆ. ಕಾಡಂಚಿನ ಗ್ರಾಮದ ನಾಯಿಗಳು ಒಮ್ಮೊಮ್ಮೆ ಆಹಾರವನ್ನರಿಸಿ ಕಾಡಿನೊಳಗೆ ಪ್ರವೇಶ ಮಾಡುತ್ತವೆ ಎಂದು ಹೇಳಲಾಗುತ್ತದೆ. ಬೀದಿ ನಾಯಿಯನ್ನ ಬೇಟೆಯಾಡಿ ಹುಲಿ ಎಳೆದೊಯ್ಯುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದ್ದು, ಸಫಾರಿಗೆ ತೆರಳಿದ ಪ್ರವಾಸಿಗರು ಸನಿಹದಲ್ಲೇ ಬೇಟೆ ದೃಶ್ಯವನ್ನ ನೋಡಿ ಪುಳಕಿತರಾಗಿದ್ದಾರೆ. ಆದರೆ ಬೀದಿ ನಾಯಿ ಕಾಡಿನೊಳಗೆ ಪ್ರವೇಶಿಸಿದ್ದಾದ್ರೂ ಹೇಗೆ ಎಂದು ಪ್ರತ್ಯಕ್ಷದರ್ಶಿಗಳು ಆಶ್ಚರ್ಯಚಕಿತರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಸಫಾರಿಗೆ ತೆರಳಿದವರಿಗೆ ಈ ದೃಶ್ಯ ಕಾಣಸಿಕ್ಕಿದೆ. ಹುಲಿಯ ಬೇಟೆಯಾಡಿ ಎಳೆದೊಯ್ಯುತ್ತಿರುವ ದೃಶ್ಯವನ್ನ ಸಫಾರಿಗೆ ತೆರಳಿದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೂಕ್ಷ್ಮವಾಗಿ ಗಮನಿಸಿದ ಬಳಿಕ ಅದು ಬೀದಿ ನಾಯಿ ಎಂದು ಖಾತರಿಯಾಗಿದೆ. ಆದರೆ ಕಾಡಿನ ಒಳಗೆ ಬೀದಿ ನಾಯಿ ಪ್ರವೇಶಿಸಿದ್ದಾದ್ರೂ ಹೀಗೆ ಎಂದು ಆಶ್ಚರ್ಯಗೊಂಡಿದ್ದಾರೆ. ಕಾಡಂಚಿನ ಗ್ರಾಮದ ನಾಯಿಗಳು ಒಮ್ಮೊಮ್ಮೆ ಆಹಾರವನ್ನರಿಸಿ ಕಾಡಿನೊಳಗೆ ಪ್ರವೇಶ ಮಾಡುತ್ತವೆ ಎಂದು ಹೇಳಲಾಗುತ್ತದೆ. ಬೀದಿ ನಾಯಿಯನ್ನ ಬೇಟೆಯಾಡಿ ಹುಲಿ ಎಳೆದೊಯ್ಯುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದ್ದು, ಸಫಾರಿಗೆ ತೆರಳಿದ ಪ್ರವಾಸಿಗರು ಸನಿಹದಲ್ಲೇ ಬೇಟೆ ದೃಶ್ಯವನ್ನ ನೋಡಿ ಪುಳಕಿತರಾಗಿದ್ದಾರೆ. ಆದರೆ ಬೀದಿ ನಾಯಿ ಕಾಡಿನೊಳಗೆ ಪ್ರವೇಶಿಸಿದ್ದಾದ್ರೂ ಹೇಗೆ ಎಂದು ಪ್ರತ್ಯಕ್ಷದರ್ಶಿಗಳು ಆಶ್ಚರ್ಯಚಕಿತರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಸಫಾರಿಗೆ ತೆರಳಿದವರಿಗೆ ಈ ದೃಶ್ಯ ಕಾಣಸಿಕ್ಕಿದೆ. ಹುಲಿಯ ಬೇಟೆಯಾಡಿ ಎಳೆದೊಯ್ಯುತ್ತಿರುವ ದೃಶ್ಯವನ್ನ ಸಫಾರಿಗೆ ತೆರಳಿದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೂಕ್ಷ್ಮವಾಗಿ ಗಮನಿಸಿದ ಬಳಿಕ ಅದು ಬೀದಿ ನಾಯಿ ಎಂದು ಖಾತರಿಯಾಗಿದೆ. ಆದರೆ ಕಾಡಿನ ಒಳಗೆ ಬೀದಿ ನಾಯಿ ಪ್ರವೇಶಿಸಿದ್ದಾದ್ರೂ ಹೀಗೆ ಎಂದು ಆಶ್ಚರ್ಯಗೊಂಡಿದ್ದಾರೆ. ಕಾಡಂಚಿನ ಗ್ರಾಮದ ನಾಯಿಗಳು ಒಮ್ಮೊಮ್ಮೆ ಆಹಾರವನ್ನರಿಸಿ ಕಾಡಿನೊಳಗೆ ಪ್ರವೇಶ ಮಾಡುತ್ತವೆ ಎಂದು ಹೇಳಲಾಗುತ್ತದೆ. ಬೀದಿ ನಾಯಿಯನ್ನ ಬೇಟೆಯಾಡಿ ಹುಲಿ ಎಳೆದೊಯ್ಯುತ್ತಿರುವ ದೃಶ್ಯ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದ್ದು, ಸಫಾರಿಗೆ ತೆರಳಿದ ಪ್ರವಾಸಿಗರು ಸನಿಹದಲ್ಲೇ ಬೇಟೆ ದೃಶ್ಯವನ್ನ ನೋಡಿ ಪುಳಕಿತರಾಗಿದ್ದಾರೆ. ಆದರೆ ಬೀದಿ ನಾಯಿ ಕಾಡಿನೊಳಗೆ ಪ್ರವೇಶಿಸಿದ್ದಾದ್ರೂ ಹೇಗೆ ಎಂದು ಪ್ರತ್ಯಕ್ಷದರ್ಶಿಗಳು ಆಶ್ಚರ್ಯಚಕಿತರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಸಫಾರಿಗೆ ತೆರಳಿದವರಿಗೆ ಈ ದೃಶ್ಯ ಕಾಣಸಿಕ್ಕಿದೆ. ಹುಲಿಯ ಬೇಟೆಯಾಡಿ ಎಳೆದೊಯ್ಯುತ್ತಿರುವ ದೃಶ್ಯವನ್ನ ಸಫಾರಿಗೆ ತೆರಳಿದವರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೂಕ್ಷ್ಮವಾಗಿ ಗಮನಿಸಿದ ಬಳಿಕ ಅದು ಬೀದಿ ನಾಯಿ ಎಂದು ಖಾತರಿಯಾಗಿದೆ. ಆದರೆ ಕಾಡಿನ ಒಳಗೆ ಬೀದಿ ನಾಯಿ ಪ್ರವೇಶಿಸಿದ್ದಾದ್ರೂ ಹೀಗೆ ಎಂದು ಆಶ್ಚರ್ಯಗೊಂಡಿದ್ದಾರೆ. ಕಾಡಂಚಿನ ಗ್ರಾಮದ ನಾಯಿಗಳು ಒಮ್ಮೊಮ್ಮೆ ಆಹಾರವನ್ನರಿಸಿ ಕಾಡಿನೊಳಗೆ ಪ್ರವೇಶ ಮಾಡುತ್ತವೆ ಎಂದು ಹೇಳಲಾಗುತ್ತದೆ.